ಬೃಹಸ್ಪತೆ ಅತಿಯಧರ್ಯೋ ಅರ್ಹಾ ಆದ್ಯುಮದ್ವಿಭಾತಿ ಕ್ರತುಮಜ್ಜನೇಷು ಯದ್ದೀದ ಯಚ್ಚವಸರತ ಪ್ರಜಾತ ತಸ್ಮಾಸು ದ್ರವಿಣಂ ದೇಹಿ ಚಿತ್ರಂ ಇಂದ್ರಮರುತ್ವ ಇಹ ಪಾಹಿ ಸೋಮಯ್ಯತಾಚಾರ್ಯಾತೆ ಅಪಿಬಸ್ಸುತಸ್ಯ ತವ ಪ್ರಣೀತಿ ತವ ಶೂರಶರ್ಮನ್ನಾವಿವಾಸಿಂತಿ ಕವಯಸ್ಸು ಯಜ್ಞಾಃ ಬ್ರಹ್ಮಜಜ್ಞಾನಂ ಪ್ರಥಮಂ ಪುರಸ್ತಾದ್ವಿಸೀಮತಃ ಸುರುಚೋ ವೇದ ಆವಹ ಸ ಬುದ್ಧಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋನಿಮಸದಶ್ಚ ವಿವಹ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖದಾಯಕ, ಸಮೃದ್ಧಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿ 2026 ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾಗಿ ಈ ತಿಂಗಳಲ್ಲಿ ಒಂದೆರಡು ಬದಲಾವಣೆಗಳಾಗುತ್ತೆ. ಒಂದು ಬದಲಾವಣೆ, ಶುಕ್ರ ಬಂದು ಉಚ್ಚ ಸ್ಥಾನಕ್ಕೆ ಬರ್ತಾರೆ, ಮಾರ್ಚ್ 1ನೇ ತಾರೀಕಿಗೆ ಬರ್ತಾರೆ. ನಿಮ್ಮ ರಾಶಿಯಿಂದ 8ನೇ ಮನೆ ಆಗುತ್ತೆ. 8ನೇ ಮನೆ ಆದರೂ ಕೂಡ ಉಚ್ಚ ಸ್ಥಾನದ ಫಲಗಳು ಅಂತಕ್ಕಂಥದ್ದು ಸಿಂಹರಾಶಿಯವರಿಗೆ ಸಿಗುತ್ತೆ. ಎರಡನೇದು, ಮಾರ್ಚ್ 14ನೇ ತಾರೀಕು ಸೂರ್ಯನು ಕೂಡ 8ನೇ ಮನೆಗೆ ಬರ್ತಾರೆ. ನಿಮ್ಮ ರಾಶಿಯಾಧಿಪತಿ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ, ಅದೃಷ್ಟ ಸ್ಥಾನಕ್ಕೆ. ಅದು ಮಿತ್ರನ ಮನೆ, ಅದರಿಂದ ತೊಂದರೆ ಇಲ್ಲ, ಅದಕ್ಕೇನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಎರಡು ಬದಲಾವಣೆಗಳು ನಿಮಗೆ ಪಾಸಿಟಿವ್ ಆಗೇ ಇದೆ ಸಿಂಹರಾಶಿಯವರಿಗೆ. ಆದರೆ ಅಷ್ಟಮ ಶನಿ ಪ್ರಭಾವ ಅನ್ನುವಂಥದ್ದು ಇದ್ದೇ ಇರುತ್ತೆ, ಅದನ್ನು ಯಾರು ಏನು ಮಾಡ್ಲಿಕ್ಕಾಗಲ್ಲ. 14ನೇ ತಾರೀಕಿನಿಂದ, ಮಾರ್ಚ್ 14ನೇ ತಾರೀಕಿಂದ ತ್ರಿಗ್ರಹ ಯೋಗ ಅಂತ. ತ್ರಿಗ್ರಹ ಅಂದ್ರೆ ತ್ರಿ ಅಂತಂದ್ರೆ 3 ಅಂತ ಹೇಳ್ತೀವಿ. ತ್ರಿ ಅಂದ್ರೆ ಇಂಗ್ಲಿಷ್ ತ್ರಿ ಅಲ್ಲ, ತ್ರಿಗ್ರಹ ಯೋಗ ಸಂಸ್ಕೃತದಲ್ಲಿ 3 ಗ್ರಹಗಳು ಒಂದು ಕಡೆ ಕೂಡ್ತಾ ಇರೋದ್ರಿಂದ 14ನೇ ತಾರೀಕಿನಿಂದ ಶುಕ್ರ, ರವಿ ಮತ್ತೆ ಶನಿ 3 ಜನನು 8ನೇ ಮನೆ ಇರ್ತಾರೆ. ಅಷ್ಟಮ ಶನಿ ಪ್ರಭಾವ ಅನ್ನುವಂಥದ್ದು ನೀವು ಅನುಭವಿಸ್ತಾ ಇದ್ದೀರಾ. ಇನ್ನು ಗುರುವಿನ ಲಾಭಸ್ಥಾನದ ಒಂದು ಫಲ ಇದೆಯಲ್ಲ, ಅದು ನಿಮಗೆ ಸಿಗುತ್ತೆ. ಗುರುಬಲ ಅನ್ನುವಂಥದ್ದಿದೆ. ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಇಲ್ಲ, ಆದರೆ ಗುರುಬಲ ಅನ್ನುವಂಥದ್ದು ಇದೆ 11ನೇ ಮನೆಯಲ್ಲಿ ಇರೋದ್ರಿಂದ ಹೌಸ್ ಆಫ್ ಗೇನ್. ಸ್ವಲ್ಪ ಹಣದ ವಿಚಾರದಲ್ಲಿ ಮೋಸ ಹೋಗೋದು ಇತ್ಯಾದಿಗಳಾಗದೆ ಹಣನ ಉಳಿಸುವಂಥದ್ದು ಇದೆಲ್ಲ ಆಗುತ್ತೆ. ಬಿಟ್ಟರೆ ಬೇರೆ ಸಮಸ್ಯೆಗಳು, ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ. ಈಗ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ನಡೀತದೆ. ಖಂಡಿತ ಈ ತಿಂಗಳಲ್ಲಿ ದೊಡ್ಡ ಪ್ರಮಾಣದ ಸಮಸ್ಯೆ ಉದ್ಯೋಗದಲ್ಲಿ ನಿಮ್ಗೆ ಆಗುತ್ತೆ. ಹೇಳಕ್ಕಾಗಲ್ಲ, ಉದ್ಯೋಗದಲ್ಲಿ ನಿಮಗೆ ಲೇ ಆಫ್ ಆಗುವಂಥ ಸಾಧ್ಯತೆ, ಫೈರ್ ಆಗುವಂಥ ಸಾಧ್ಯತೆ, ಬ್ರೇಕ್ ಸಿಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಿದೆ. ಸಿಂಹರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಮಾರ್ಚ್ ತಿಂಗಳು ಮಾಸ ಭವಿಷ್ಯದಲ್ಲಿ ನೀವು ಇದನ್ನು ತಿಳ್ಕೋಬೇಕು. ಉದ್ಯೋಗ ಮೋಸ್ಟ್ ಪ್ರಾಬಲಿ ಹೋಗೋ ಚಾನ್ಸಸ್ ಇರುತ್ತೆ, ಅಥವಾ ಏಪ್ರಿಲ್ ಮೇಲೆ ಹೋಗ್ಬೋದು, ಅದರ ವಿಚಾರ ಇವಾಗ ತಿಳಿಯುತ್ತೆ. ಈ ಥರದ್ದು ಏನಾದರೂ ಸಮಸ್ಯೆಗಳಾಗ್ಬೋದು ಸಿಂಹರಾಶಿಯವರಿಗೆ. ಹಾಗಾಗಿ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ಕರ್ಮಕಾರಕರಾಗಿರ್ತಕ್ಕಂಥ ಶನಿಯ ಸ್ಥಾನ, ಕರ್ಮಸ್ಥಾನಾಧಿಪತಿ ಲಗ್ನದಿಂದ 10th ಹೌಸ್ ಲಾರ್ಡ್ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅದೇನಾದರೂ ಪರಿಹಾರ ಇದ್ರೆ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಉದ್ಯೋಗದಲ್ಲಿ ಸಮಸ್ಯೆಗಳಾಗಲ್ಲ. ಇಲ್ಲಾಂದ್ರೆ ಖಂಡಿತ ಉದ್ಯೋಗದಲ್ಲಿ ಸಮಸ್ಯೆ ಆಗುವ ಸಾಧ್ಯತೆ ತುಂಬಾನೇ ಜಾಸ್ತಿ ಕಾಣ್ತಾ ಇದೆ ಸಿಂಹರಾಶಿಯವರಿಗೆ. ಇನ್ನು ಉದ್ಯೋಗ ಅಕಸ್ಮಾತ್ ಏನಾದ್ರು ಸಮಸ್ಯೆ ಆಗೋದ್ರು ಕೂಡ ಫಿನಾನ್ಷಿಯಲ್ ಆಗಿ ನಿಮ್ಗೆ ಭಗವಂತ ಏನೋ ಒಂದು ದಾರಿಯನ್ನು ಕೊಡ್ತಾನೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗುರು ನಿಮ್ಗೆ ಇನ್ನು ಜೂನ್ 2ನೇ ತಾರೀಕಿನವರೆಗೂ ಚೆನ್ನಾಗಿರ್ತಾರೆ. ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳು ಕೂಡ ನಿಮ್ಗೆ ಲಾಭಸ್ಥಾನದಲ್ಲಿ ಇರ್ತಾರೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾರ್ಚ್ ತಿಂಗಳಲ್ಲಿ ಗುರು ನಿಮಗೆ ಲಾಭಸ್ಥಾನದ ಫಲಗಳನ್ನೇ ಕೊಡ್ತಾರೆ. ಇನ್ನು ರವಿ ಅಂತೂ ರಾಶ್ಯಾಧಿಪತಿ 8ನೇ ಮನೆಯಲ್ಲಿದ್ರೆ, ರವಿ ಬಂದು ಪಾಪಗ್ರಹ, ಅವ್ರೇನು ಪಾಪಸ್ಥಾನದಲ್ಲಿಲ್ಲ, ಮಿತ್ರನ ಮನೆಯಲ್ಲಿರೋದ್ರಿಂದ ದೇಹ ಸ್ವಲ್ಪ ಬಲಿಷ್ಠವಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ಆಂಗ್ಸೈಟಿ, ಡಿಪ್ರೆಷನ್, ಸ್ಟ್ರೆಸ್ಸು ಸಿಕ್ಕಾಪಟ್ಟೆ ಬಿಲ್ಡ್ ಆಗುತ್ತೆ ನಿಮಗೆ. ಈ ಮಾರ್ಚ್ ತಿಂಗಳಲ್ಲಿ ಖರ್ಚು ಜಾಸ್ತಿ ಇರುತ್ತೆ. ಯಾವ ಥರ ಖರ್ಚು? ಮನೆಗೆ ಏನಾದರೂ ಆ ವಸ್ತು ತಗೊಂಬ, ಈ ವಸ್ತು ತಗೊಂಬ, ಬಟ್ಟೆ ತಗೊಂಬ, ಈ ಥರದ್ದು ಏನಾದರೂ ವಸ್ತುಗಳು ಖರ್ಚು, ಅಥವಾ ವೈದ್ಯಕೀಯವಾಗಿ ಖರ್ಚು ಬರುವಂಥ ಸಾಧ್ಯತೆ. ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಆಗಿದೆ ಅಂತ ನೋಡ್ಕೊಳ್ಳಿ. ವೈದ್ಯಕೀಯ ಖರ್ಚುಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮ್ಗಲ್ದೇ ಇದ್ರು ಹೆಂಡತಿಗೆ ಬರ್ಬೋದು, ಮಕ್ಕಳಿಗೆ ಬರ್ಬೋದು, ಅಪ್ಪ ಅಮ್ಮನಿಗೆ ಬರ್ಬೋದು. ಥರದ್ದು ಯಾವುದೋ ಒಂದು ವೈದ್ಯಕೀಯಕ್ಕೆ ಸಂಬಂಧಪಟ್ಟಂಥ ಖರ್ಚುಗಳು ಬರುವಂಥ ಸಾಧ್ಯತೆ. ಇವೆರಡು ನೆಗೆಟಿವ್ ನಾವು ಮೇಜರ್ ಆಗಿ ನಿಮಗೆ ತಿಳಿಸಬಲ್ಲೆ. ಅದಲ್ಲದೆ ಏನಪ್ಪಾ ಅಂತಂದ್ರೆ, ಈ ತಿಂಗಳಲ್ಲಿ 3ನೇ ತಾರೀಕು ಹೋಳಿ ಹುಣ್ಣಿಮೆ ಇದೆ. ಹುಣ್ಣಿಮೆ ದಿನ ಅವತ್ತು ವಿಶೇಷವಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡಿಸ್ಕೊಂಡು ಸಂತೋಷ ಇರ್ತೀರಾ. 19ನೇ ತಾರೀಕು ಯುಗಾದಿ ಹಬ್ಬ ಇದೆ, ಚಾಂದ್ರ ಸೌರ ಯುಗಾದಿ ಹಬ್ಬ. ಹಾಗಾಗಿ ಸಿಂಹರಾಶಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ಈ ವರ್ಷ ನಿಮಗೆ ತುಂಬಾ ಒಳ್ಳೆ ಫಲ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಅದ್ರ ಜೊತೆಗೆ 27ನೇ ತಾರೀಕು ಶ್ರೀರಾಮಚಂದ್ರನ ಜಯಂತಿ ಇದೆ. ಅವತ್ತು ನಾವು ಎಲ್ಲ ಇಡೀ ದೇಶನೇ ನಾವು ಸಡಗರ, ಇಡೀ ದೇಶ ಅಲ್ಲ ಇಡೀ ವಿಶ್ವವೇ ಸಡಗರವನ್ನು ಅನುಭವಿಸ್ತಕ್ಕಂಥ ಒಂದು ಹಬ್ಬ ಅದು. ಹಾಗಾಗಿ ರಾಮರ ಜಯಂತಿ ಬರುತ್ತೆ. ಜೊತೆಗೆ 31ನೇ ತಾರೀಕು ಮಹಾವೀರ ಜಯಂತಿ ಬರುತ್ತೆ. ಇದೆಲ್ಲ ನಮಗೆ ಇರುವಂತಹ ಹಬ್ಬದ ಆಚರಣೆಗಳು. ಸರಿ, ಹಾಗಾದ್ರೆ ಹೇಗಿದೆ ನಿಮ್ಮ ಜನ್ಮ ಜಾತಕದ ಫಲ? ಶನಿಯಿಂದ ನೀವು ನೋಡ್ಕೊಂಡ್ರೆ ಗೋಚಾರದಲ್ಲಿ ಹೇಗಿದೆ ಅಂತಂದ್ರೆ, ಯಂತ್ರಗಳಿಂದ ಹೆಚ್ಚು ಲಾಭಗಳನ್ನು ನೀವು ಪಡಿಬಹುದು. ವಿದ್ಯುತ್ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ವಿದ್ಯುತ್ ಅಂದ್ರೆ ಕರೆಂಟೇ ಅಂತಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಸರ್ಕಾರಿ ನೌಕರ ಆಗ್ಬೋದು, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ಗೆ ಆಗ್ಬೋದು,
ಕಾರನ್ನ ಡೆವಲಪ್ ಮಾಡುವಂಥವ್ರು ಆಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥವ್ರು ಆಗ್ಬೋದು, ಸೇಲ್ಸ್ ಅಂಡ್ ಸರ್ವಿಸ್ ಮಾಡುವಂಥವ್ರು ಆಗ್ಬೋದು, ಎಲೆಕ್ಟ್ರಿಕ್ ಟಿವಿ ಆಗ್ಬೋದು, ಟೇಪ್ ರಿಕಾರ್ಡರು, ಫೋನು, ಎಲೆಕ್ಟ್ರಿಕಲ್ ಗ್ಯಾಡ್ಜೆಟ್ಸ್ ಏನೇನಿದೆಯೋ ಪ್ರತಿಯೊಂದು ಇದ್ರ ಅಂಡರಲ್ಲೇ ಬಂದ್ಬಿಡುತ್ತೆ. ಎಲೆಕ್ಟ್ರಿಕ್ ಅಂದ್ರೆ ಮುಗಿದೋಯ್ತು. ಹಾಗಾಗಿ ಇದರಲ್ಲೆಲ್ಲ ತುಂಬಾ ದೊಡ್ಡ ಅಭಿವೃದ್ಧಿ ಅನ್ನೋದಿದೆ. ಮತ್ತೆ ನಾನಾ ಮೂಲಕ ಜೀವನ ಸೌಖ್ಯ ಅಭಿವೃದ್ಧಿ ಆಗುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನ ಹೆಚ್ಚು ಮಾಡ್ತೀರಾ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ, ಮಾತುಕತೆಯಲ್ಲಿ ಸಕ್ಸಸ್ ಅನ್ನ ಪಡಿತೀರಾ, ಕ್ರಯ ವಿಕ್ರಯದಲ್ಲಿ ಅನುಕೂಲ ಆಗುತ್ತೆ, ಅಂದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ ಆಗುತ್ತೆ. ನಿಮ್ಮ ಅದೃಷ್ಟ ಅನ್ನುವಂಥದ್ದು ಪರೀಕ್ಷೆ ಮಾಡೋದಕ್ಕೆ ಈ ತಿಂಗಳು ತುಂಬಾ ಚೆನ್ನಾಗಿದೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು, ದೊಡ್ಡ ಪ್ರಮಾಣ ಸಮಸ್ಯೆಗಳೇ ಇದೆ ಅಂತ ನಾನು ಹೇಳ್ತೀನಿ, ಆದ್ರೆ ನೀವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಮತ್ತೆ ವಾಹನಗಳ ಸೌಖ್ಯ ತುಂಬಾನೇ ಚೆನ್ನಾಗಿರುತ್ತೆ. ಏನಾದ್ರೂ ಹೊಸ ವಾಹನ ತಗೊಳ್ಬೇಕಾ, ಖಂಡಿತ ಪ್ರಯತ್ನ ಪಡಿ, ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿದೆ. ಬಾಲ್ಯದಿಂದ ನೀವೇನೇನು ಕಷ್ಟಪಟ್ಟಿದ್ದೀರೋ ಆ ಕಷ್ಟಕ್ಕೆ ಒಂದು ಮುಕ್ತಿ ಸಿಗುವಂತ ತಿಂಗಳು ಇದು ಪ್ರಾರಂಭ ಆಗುತ್ತೆ. ಈ ತಿಂಗಳಲ್ಲೇ ಮುಕ್ತಿ ಸಿಕ್ಬಿಡೋದಿಲ್ಲ. ಸಾಲ ಬಾಧೆ ಕೊಂಚ ಕಡಿಮೆ ಆಗುವಂಥದ್ದು, ಕಷ್ಟಗಳು ಸ್ವಲ್ಪ ಕಡಿಮೆ ಆಗುವಂಥದ್ದು, ಬೇಸರ ಕಡಿಮೆ ಆಗುವಂಥದ್ದು, ಬೈಗುಳ ಕಡಿಮೆ ಆಗುವಂಥದ್ದು ಇದೆಲ್ಲ ಆಗುತ್ತೆ. ಬಟ್ ಸ್ಟ್ರೆಸ್ ಮಾತ್ರ ಬಿಲ್ಡ್ ಆಗುತ್ತೆ, ಅದನ್ನ ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡಬೇಕು. ಅಹಂಕಾರ, ದರ್ಪ, ಅಧಿಕಾರ ಇದೆಲ್ಲ ಏನು ಇಟ್ಕೊಳಕ್ ಹೋಗ್ಬೇಡಿ. ಈ ತಿಂಗಳು ನಿಮಗೆ ಒಂದು ಸ್ವಲ್ಪ ಕುಗ್ಗಿಸ್ಬಿಡ್ತಾನೆ ಭಗವಂತ, ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ಸೂರ್ಯ ಶನಿ ಇಬ್ಬರು ಒಂದೇ ಮನೆಗೆ ಬರ್ತಾರೆ. ಎಸ್ಪೆಷಲಿ ಮಾರ್ಚ್ 14 ಆದ್ಮೇಲೆ ಬಹಳ ಹುಷಾರಾಗಿರ್ಬೇಕು, ಅದನ್ನು ತಿಳಿಸ್ತೀನಿ ನಾನು. ಆಮೇಲೆ ಯಾವುದೇ ಮಾತುಕತೆಯಲ್ಲಿ ನಿಮ್ಮನ್ನ ಸಂಪೂರ್ಣ ತೊಡಗಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಒಂದು ಕೆಲಸ ಏನಿದೆ ಆ ಮಾತಲ್ಲಿ ನಿಮ್ಗೆ ಏನು ನಿಮ್ಮ ಒಂದು ಸೀಕ್ವೆನ್ಸ್ ಇದೆಯಾ ಅದನ್ನ ಮಾತ್ರ ಉಪಯೋಗಿಸಿ. ಹೆಚ್ಚು ವೇಸ್ಟ್ ಮಾತುಗಳನ್ನ ಮಾತಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಎನರ್ಜಿ ಜಾಸ್ತಿ ಮಾಡ್ಕೊಳ್ಳಿ, ಯೋಗ ಎಕ್ಸರ್ಸೈಸ್ ಮಾಡ್ಕೊಳ್ಳಿ, ಸ್ವಲ್ಪ ದೇಹನ ಬಲಿಷ್ಠವಾಗಿಟ್ಕೊಳ್ಳಿ. ಶಿವನನ್ನ ಹೆಚ್ಚು ಪ್ರಾರ್ಥನೆ ಮಾಡಿ. ಈ ತಿಂಗಳು ನಿಮಗೆ ತುಂಬಾನೇ ಅನುಕೂಲ ಆಗುತ್ತೆ. ಜೊತೆಗೆ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡ್ತೀರಾ, ಅದು ಸಾಧಾರಣ ಈಗ ಜನರಲೈಸ್ ಆಗಿ ಯೂನಿವರ್ಸಲ್ ಪ್ರಾಬ್ಲಮ್ ಬಿಡಿ, ಅದು ನಾನು ವಾಸವ ವಿಷಯದಲ್ಲಿ ಹೇಳಬೇಕು ಅಂತಿಲ್ಲ. ಪೂರ್ವಿಕರ ಆಸ್ತಿ ನಿಮಗೆ ಸಿಗುವಂತ ಸಾಧ್ಯತೆಗಳು ತುಂಬಾ ಚೆನ್ನಾಗಿರುತ್ತೆ. ಯಂತ್ರದ ಮ್ಯಾನುಫ್ಯಾಕ್ಚರಿಂಗು, ಬಿಲ್ಡಿಂಗ್ ಕಟ್ಟುವಂಥದ್ದು, ಆಮೇಲೆ ಸ್ಮಾಲ್ ಸ್ಕೇಲು, ಮೀಡಿಯಂ ಸ್ಕೇಲು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೇನಪ್ಪ ಅಂದ್ರೆ ಒಂದು ಅದ್ಭುತವಾದಂಥ ವಿಚಾರ ಏನಂತಂದ್ರೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ಇದೆ. ಶತ್ರು ಬಾಧೆಗಳು ಕೊಂಚ ಕಡಿಮೆ ಆಗುತ್ತೆ, ದೃಷ್ಟಿ ಬಾಧೆಗಳು ಸ್ವಲ್ಪ ಕೊಂಚ ಕಡಿಮೆ ಆಗುತ್ತೆ. ಮತ್ತೆ ಕೆಟ್ಟ ಹವ್ಯಾಸಗಳು ಏನಾದರೂ ನಿಮ್ಗೆ ಸಿಗರೆಟ್ ಕುಡಿಯೋದು, ಡ್ರಿಂಕ್ಸ್ ಮಾಡೋದು, ಈ ಬಾಯಿಗೆ ಎಲ್ಲಡಿಕೆ ಥರದ್ದು ಹಾಕೊಳ್ಳುವಂಥದ್ದು ಏನಾದರೂ, ಎಲ್ಲಡಿಕೆ ಅಂದರೆ ಎಲ್ಲಡಿಕೆ ಅಲ್ಲ, ಈ ಏನದು ಟೊಬಾಕೋ ರಿಲೇಟೆಡ್ ಏನಾದರೂ ಹಾಕೊಳ್ಳುವಂಥದ್ದಿದೆ, ಅದೆಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ. ಅಂದ್ರೆ ಕ್ಲಿಯರ್ ಮೀನ್ಸ್ ಅದರಿಂದ ನೀವು ಹೊರ ಬರ್ತೀರಾ, ಅದು ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತ ಅಭಿವೃದ್ಧಿ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಖರ್ಚು ಜಾಸ್ತಿ ಮಾಡ್ತೀರಾ, ಏನಕ್ಕೆ ಅಂದ್ರೆ ಶುಭಕ್ಕೆ, ಮಗಳ ವಿದ್ಯಾಭ್ಯಾಸಕ್ಕೋ, ವಿವಾಹಕ್ಕೋ ಅಥವಾ ಮನೆ ತಗೊಳಕೋ ಈ ತರ ಒಳ್ಳೆ ಖರ್ಚುಗಳನ್ನು ಹೆಚ್ಚು ಮಾಡುವಂತ ಸಾಧ್ಯತೆಗಳು ಸಿಂಹರಾಶಿಯವರಿಗೆ. ಸ್ವಲ್ಪ ಅಡ್ಡಿ ಆಟಂಕಗಳು, ಸ್ಲೋ ಜಾಸ್ತಿ, ಸ್ಪೀಡ್ ಇಲ್ಲ, ಅದನ್ನ ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಕೆಲವೊಂದು ಪರಿಹಾರಗಳನ್ನ ಜ್ಯೋತಿಷ್ಯರು ಕೊಡ್ಲಿಕ್ಕಾಗಲ್ಲ, ನೀವೇ ಅದನ್ನ ಮಾಡಬೇಕು. 100 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ಒಂದು 50 ರೂಪಾಯಿ ಖರ್ಚು ಮಾಡಿ, ಒಂದು 50 ರೂಪಾಯಿ ಉಳಿಸಿ ಫ್ಯೂಚರ್ಗೋಸ್ಕರ ಎತ್ತಿಟ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟು. ನೂತನ ಕಾರ್ಯಾರಂಭ, ಈ ಸ್ಕೂಲ್ಸು, ಕಾಲೇಜಸ್ಸು, ಟ್ಯುಟೋರಿಯಲ್ ಸೆಂಟರ್ಸು ಈ ತರ ಇಟ್ಕೊಂಡಿರ್ತಕ್ಕಂಥವ್ರಿಗೆ ತುಂಬಾನೇ ಚೆನ್ನಾಗಿದೆ ಈ ತಿಂಗಳು ಸಿಂಹರಾಶಿಯವರಿಗೆ. ಅಧಿಕಾರ ಅನ್ನುವಂಥ ನಿಮ್ಗೆ ಸಿಗುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ, ಗೌರವ, ಅಭಿವೃದ್ಧಿ ಪಡ್ಕೋತೀರಾ. ಸೀಕ್ರೆಟ್ಸ್ ಅನ್ನ ಯಾರಿಗೂ ಹೇಳಕ್ ಹೋಗ್ಬೇಡಿ, ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಮಾನ ಮರ್ಯಾದೆ ಹೋಗುವಂತ ರೀತಿಯಲ್ಲಿ ಯಾವುದನ್ನು ಕೂಡ ಮಾಡ್ಕೊಳ್ಬೇಡಿ. ತಂದೆಯ ಸಹಕಾರ, ತಂದೆಯ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಗುಪ್ತ ವ್ಯವಹಾರದಲ್ಲಿ ಎಚ್ಚರಿಕೆ ಇರತಕ್ಕಂಥದ್ದು ಒಳ್ಳೆಯದು. ಪತ್ರಿಕೋದ್ಯಮ, ಸಿನಿಮಾ, ಮೀಡಿಯಾ, ಸೋಷಿಯಲ್ ಮೀಡಿಯಾ ಈ ಥರದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಪೊಲೀಸರಿಗೆ, ಆರ್ಮಿಗೆ, ಮತ್ತೆ ಈ ಡಿಟೆಕ್ಟಿವ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಫೋರೆನ್ಸಿಕ್ ಓದಿರತಕ್ಕಂಥವ್ರಿಗೆ ಬಹಳ ಚೆನ್ನಾಗಿ ಒಳ್ಳೆ ಹೆಸರು ಬರುತ್ತೆ. ಮತ್ತೆ ಅಲದಾಟಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೂ ಕೂಡ ಭಗವಂತ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಅಗೌರವ ಎಲ್ಲೂ ಆಗಲ್ಲ, ಗೌರವದಂತ ಹುದ್ದೆ ನಿಮ್ಗೆ ಸಿಗುತ್ತೆ. ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಇಲ್ಲ, ವಿದ್ಯಾಭ್ಯಾಸ ಸಕ್ಸಸ್ ಆಗ್ಬಿಡ್ತೀರಾ. SSLC ಪರೀಕ್ಷೆ ಇತ್ಯಾದಿಗಳು, ಪರೀಕ್ಷೆ ಓದುವಂಥವ್ರು, ಬರೆಯುವಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ. ವ್ಯಾಪಾರಕ್ಕೆ ಏನು ಇಶ್ಯೂಸ್ ಇಲ್ಲ. ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ಬೋದು, ಅದೆಲ್ಲ ಬ್ಯಾಲೆನ್ಸಬಲ್. ಅದಕ್ಕೇನು ಪರಿಹಾರಗಳು, ಪೂಜೆ, ಹೋಮ ಅಂತ ಬೇಕಾಗಿಲ್ಲ. ಸಾಧ್ಯವಾದಷ್ಟು ನೀವೇನ್ ಮಾಡಬೇಕು, ಸಾಧ್ಯವಾದಷ್ಟು ಗರುಡಮಾಲಾ ಸ್ತೋತ್ರ ಅಂತ ಬರುತ್ತೆ. ಗರುಡಮಾಲಾ ಸ್ತೋತ್ರ ಅಂತ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರತಿದಿನ ಮಾರ್ಚ್ ತಿಂಗಳು ಪೂರ್ತಿ ಕೇಳಿ. ನಿಮ್ಗೆ ಅನುಕೂಲ ಆಯಿತು ಅಂತಂದ್ರೆ ಸ್ವಲ್ಪ ಹುರುಳಿಯನ್ನ ದಾನ ಮಾಡಿ. ಹುರುಳಿ ಅಂತ ಗೊತ್ತಲ್ಲ ನಿಮಗೆ, ಹಾರ್ಸ್ ಗ್ರಾಮ್ ಅಂತ ಹೇಳ್ತೀವಿ. ಹುರುಳಿಯನ್ನ ಒಂದು ಸ್ವಲ್ಪ ಒಂದು 2 ಬೊಕ್ಸೆ ಅಷ್ಟು ಪ್ರತಿ ಭಾನುವಾರ ಯಾರಿಗಾದ್ರೂ ದಾನ ಕೊಡಿ. ಬಡವರಿಗೆ ಅಥವಾ ಭಿಕ್ಷುಕರು ಕೊಡಿ. ಹೊಟ್ಟೆ ತುಂಬಿರೋರು ಕೊಡಬೇಡಿ, ಪ್ರಯೋಜನ ಇಲ್ಲ. ಅವ್ರು ಮತ್ತೆ ಅದು 10 kg ಇರುತ್ತೆ, ಅದ್ರಲ್ಲಿ 1 kg ಆಗುತ್ತೆ ಅಷ್ಟೇ. ಬಿಟ್ರೆ ಏನು 0 kg ಇರೋಂಥವ್ರು ಕೊಡಿ. ಅಂದ್ರೆ ಬಡವರಿಗೆ ಮತ್ತೆ ಭಿಕ್ಷುಕರು ಕೊಡಿ, ಅದು ತುಂಬಾ ಅವ್ರಿಗೆ ಅನುಕೂಲ ಆಗುತ್ತೆ. ಅದರಿಂದ ಅವ್ರು ನಿಮ್ಮ ಹೆಸರು ಹೇಳ್ಕೊಂಡು ಊಟ ಮಾಡ್ತಾರೆ. ಪ್ರತಿ ಭಾನುವಾರ 4 ಭಾನುವಾರ ಅದನ್ನ ನೀವು ಕೊಡಬೇಕು. ಕೊಡೋದ್ರಿಂದ ಒಳ್ಳೆಯದು. ನಿಮಗೆ ಗೊತ್ತಿರಲಿ, ಯಾವ್ದಾದ್ರು ದೇವಸ್ಥಾನಕ್ಕೆ ನೀವು ಹೋಗಿ, ದೇವಸ್ಥಾನದಲ್ಲಿ ಎಲ್ಲಾದ್ರೂ ಕನ್ನಡಿ ಇಲ್ಲ ಅಂತಂದ್ರೆ ಕೇಳಿ ಅರ್ಚಕರನ್ನು ಅಥವಾ
ಟ್ರಸ್ಟ್ಗಳನ್ನೋ ಅಥವಾ ಯಾರನ್ನ ಅಧ್ಯಕ್ಷರನ್ನ ಯಾರು ಇರ್ತಾರೆ ಅಲ್ಲಿ ಮ್ಯಾನೇಜರ್ ಅವರನ್ನ ಕೇಳಿ ದೇವಸ್ಥಾನಕ್ಕೆ ಏನಾದರೂ ಕನ್ನಡಿ ಅವಶ್ಯಕತೆ ಇದೆಯಾ ಅಂತ ಕೇಳಿ. ಸಿಂಹರಾಶಿಯವರು ಕನ್ನಡಿ ಅವಶ್ಯಕತೆ ಇದೆ ಅಂದ್ರೆ ನಿಮ್ಮ ಖರ್ಚಲ್ಲಿ ಮಾಡಿಸ್ಕೊಳ್ಳಿ, ನಿಮ್ಗೆ ಅದೃಷ್ಟ ಅದು. ಕನ್ನಡಿ ದಾನ ಕೊಡುವಂಥದ್ದು ತುಂಬಾನೇ ಒಳ್ಳೆಯದು. ಅದನ್ನು ನೀವು ಮಾಡಿಸ್ಕೊಳ್ಳಿ, ತುಂಬಾನೇ ಅಭಿವೃದ್ಧಿ ಆಗುತ್ತೆ, ರಿಫ್ಲೆಕ್ಷನ್ ಆಗುತ್ತೆ, ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ, ಅಂಡ್ ಅಷ್ಟಮ ಶನಿ ಪ್ರಭಾವ ಕೊಂಚ ಕಡಿಮೆ ಆಗುತ್ತೆ. ಅದರಿಂದನೂ ಕೂಡ ನಿಮಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಒಟ್ಟಾರೆ ಉದ್ಯೋಗ ಅನ್ನೋದೊಂದು ಬಿಟ್ಟು ಎಲ್ಲ ವಿಚಾರದಲ್ಲೂ ತುಂಬಾ ಚೆನ್ನಾಗಿದೆ. ಬಹಳ ಎಚ್ಚರಿಕೆಯಿಂದ ನಾನು 2-3 ಸಲ ಹೇಳಿದ್ದೀನಿ, ಉದ್ಯೋಗದ ವಿಚಾರದಲ್ಲಿ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ಉದ್ಯೋಗ ಹೋದ್ಮೇಲೋ ಅಥವಾ ಸಮಸ್ಯೆ ಆದ್ಮೇಲೋ ಜ್ಯೋತಿಷ್ಯರ ಹತ್ರಕ್ಕೆ ಹೋಗಬೇಡಿ. ಅಯ್ಯೋ ಆಮೇಲೆ ಜ್ಯೋತಿಷ್ಯ ಹೇಳ್ತಾರೆ, ಅಯ್ಯೋ ನೀವು ಮೊದಲೇ ಬರಬೇಕಾಗಿತ್ತು, ಪರಿಹಾರ ಮಾಡ್ತಾ ಇದ್ದೆ ಅಂತ. ಆ ಥರ ಆಗೋದು ಬೇಡ. ನಾವು ಪ್ರಿವೆನ್ಷನ್ ಇಸ್ ನಥಿಂಗ್ ಬಟ್ ಕ್ಯೂರ್ ಅಂತ ಹೇಳ್ತೀವಲ್ಲ, ಹಾಗೆ ಪ್ರಿವೆನ್ಷನ್ ಮಾಡ್ಕೊಳ್ಳೋಣ, ಏನೇ ಸಮಸ್ಯೆ ಇದ್ರೂ ಪರಿಹಾರ ಮಾಡ್ಕೊಳ್ಳೋಣ. ಗುರುವಿನ ಅನುಗ್ರಹ ನಿಮಗೆ ಬೇಕು ಅಂತಂದ್ರೆ ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಎಲ್ಲಾ ಕಡೆನೂ ಗುರು ಶಾಂತಿ ಮಹಾಯಾಗಗಳನ್ನ ಮಾಡ್ತಾ ಇರ್ತಾರೆ. ನಿಮ್ಮ ಊರು ಗ್ರಾಮದ ಸುತ್ತಮುತ್ತ ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ ಅಥವಾ ಎಲ್ಲೋ ಒಂದ್ ಕಡೆ ಗುರು ಶಾಂತಿ ಮಹಾಯಾಗ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ 500, 1000, 2000 ಅದಕ್ಕೆ ಚಾರ್ಜ್ ಅನ್ನು ಇಟ್ಟಿರ್ತಾರೆ. ಆ ಚಾರ್ಜ್ ಅನ್ನ ಪೇ ಮಾಡಿ ಆ ಶಾಂತಿ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು. ಇಟ್ಸ್ ಅನ್ ಮ್ಯಾಂಡೇಟ್ರಿ ನಿಮಗೆ. ಯಾಕೆ ಮ್ಯಾಂಡೇಟ್ರಿ ಅಂತಂದ್ರೆ ನಿಮಗೆ ಗುರು ಅನುಗ್ರಹ ಬೇಕು. ಎಲ್ಲೂ ನಿಮ್ಗೆ ಅನುಕೂಲ ಆಗಲ್ವಾ? ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರು ಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಇದೇ ಜೂನ್ 2ನೇ ತಾರೀಕು ಈ ಒಂದು ಮಹಾಯಾಗ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ರಸ್ತೆಯಲ್ಲಿರ್ತಕ್ಕಂಥ ಅತ್ತಿಬೆಲ್ಲಿ ಅನ್ನುವಂಥ ಜಾಗದಲ್ಲಿ, ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಕ್ಷೇತ್ರ ಇದೆ, ಅಲ್ಲಿ ಮಾಡ್ತಾ ಇದ್ದೀನಿ. ಈ ಒಂದು ಮಹಾಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 8431384001 ಅನ್ನುವಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮ್ಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ. 1,001 ರೂಪಾಯಿ ನೀವು ಅದಕ್ಕೆ ಅಮೌಂಟನ್ನು ಪೇ ಮಾಡಬೇಕು. ಪೇ ಮಾಡಿದ್ರೆ ನಿಮ್ಮೊಂದು ಕರುಂಗಲಿ ಮಾಲ ಅನ್ನುವಂಥದ್ದು ಒಂದು ಪ್ರಸಾದ ರೂಪದಲ್ಲಿ ಅಕ್ಷತೆ ಒರಿಜಿನಲ್ ಸರ್ಟಿಫಿಕೇಟ್ ಸಮೇತ ನಿಮ್ಮ ಮನೆಗೆ ಕೊರಿಯರ್ ಬರುತ್ತೆ. ಈ ಒಂದು ಕರುಂಗಲಿ ಮಾಲ ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಪೂಜೆಯಲ್ಲಿ ಸಂಕಲ್ಪ, ಪೂಜೆ, ಹೋಮ ಎಲ್ಲ ಆಗುತ್ತೆ. ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಖಂಡಿತ ಫೋರ್ಸ್ ಮಾಡಕ್ ಹೋಗ್ಬಿಡಿ. ಹೋದ್ಸಲ ಶನಿ ಶಾಂತಿ ಯಾಗ ಮಾಡಿದಾಗ ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿರಲಿಲ್ಲ, ಬಹಳ ಜನ ಕೇಳ್ಕೊಂಡ್ರು. ತುಂಬಾ ಜನಕ್ಕೆ ನಾವು ಓಕೆ ಮಾಡಿ ಒಂದು 10 ಜನಕ್ಕೆ ಪ್ರಸಾದ ಕಳ್ಸಕ್ಕಾಗಿಲ್ಲ, ಬಹಳ ಬೇಸರ ಇದೆ ಇವಾಗ್ಲೂ. ಆ ಥರ ಆಗೋದು ಬೇಡ. ಹಾಗಾಗಿ 1000 ಜನಕ್ಕೆ ಮಾತ್ರ ಅವಕಾಶ ಇದೆ. ನೀವು ಯಾರಾದ್ರೂ ಇಷ್ಟಪಡೋರು ಅದು ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಮಹಾಯಾಗಕ್ಕೆ ದುಡ್ಡು ಕೊಟ್ಟರೆ ಬರಬೇಕು ಅಂತಿಲ್ಲ, ದುಡ್ಡು ಕೊಡದೇನೋ ನೀವು ಬರ್ಬೋದು. ನೀವು ನಿಮ್ಮ ಪಕ್ಕದ ಮನೆಯವರು, ಸ್ನೇಹಿತರು, ಸಕುಟುಂಬ ಸಪರಿವಾರ ಸಮೇತವಾಗಿ ನೀವು ಈ ಯಾಗಕ್ಕೆ ಬಂದು ದೇವರ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ಆದರೆ ಯಾರ್ಯಾರು ಪೂಜೆ ಕೊಟ್ಟಿರ್ತಾರೋ ಅವ್ರ ಸಂಕಲ್ಪ ಆಗಿ ಅವ್ರಿಗೆ ಕೊರಿಯರ್ ಮುಖಾಂತರನೇ ಪ್ರಸಾದ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಜೂನ್ 2ನೇ ತಾರೀಕು ಲೊಕೇಶನ್ ಬಂದು ನಿಮಗೆ ಪಿನ್ ಆಗಿರುತ್ತೆ, ಮ್ಯಾಪು ಅನ್ನುವಂಥದ್ದು ಲೊಕೇಶನ್ ಪಿನ್ ಆಗಿರುತ್ತೆ. ಫಸ್ಟ್ ಕಮೆಂಟ್ ಅಲ್ಲಿ ನೀವು ನೋಡ್ಬೋದು. ಖಂಡಿತ ಆ ಮ್ಯಾಪ್ ಯೂಸ್ ಮಾಡ್ಕೊಂಡು ನೀವು ಬಂದು ಕ್ಷೇತ್ರ ದರ್ಶನ ಮಾಡಿ ಆ ಒಂದು ಮಹಾಯಾಗಕ್ಕೆ ನೀವು ಪಾಲ್ಗೊಳ್ಬೋದು. ಗುರು ಶಾಂತಿ ಮಹಾಯಾಗಕ್ಕೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಹೆಚ್ಚು ನಿಮ್ಗೆ ಸಿಗಲಿ ಅನ್ನುವಂಥ ಉದ್ದೇಶಕ್ಕೆ ಈ ಒಂದು ಮಹಾಯಾಗ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಬಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿ. ನೋಡೋದಲ್ಲ ವೀಕ್ಷಕರೇ, ಮಾರ್ಚ್ ತಿಂಗಳ ಸಿಂಹರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.